ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ. ಬಟ್ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒನ್ಸ್ ಅಗೇನ್ ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಬಟ್ ಆಗ ತೀರ್ಪು ಬರಬಹುದು, ಈಗ ತೀರ್ಪು ಬರಬಹುದು ಅಂತ ಎದುರು ನೋಡ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಟ ದರ್ಶನ್ ಈ ಕ್ಷಣಕ್ಕೂ ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ. ಬಟ್ ಕನಿಷ್ಠ ಸೌಲಭ್ಯಗಳನ್ನ ಕೇಳ್ತಿದ್ದಾರೆ. ಜೈಲಧಿಕಾರಿಗಳು ಕೊಡ್ತಾ ಇಲ್ಲ, ಕೋರ್ಟ್ ಅಸ್ತು ಅಂದ್ರು ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡು ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಎಷ್ಟೇ ಬೇಡ್ಕೊಂಡ್ರು ಕೂಡ ಈಗಂತೂ ಸೌಲಭ್ಯಗಳು ನಟ ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ. ಜೈಲಲ್ಲಿ ವಾಕಿಂಗ್ ಮಾಡೋದಕ್ಕೂ ಜಾಗ ಇಲ್ವಂತೆ, ವಾಕಿಂಗ್ ಜಾಗದಲ್ಲಿ ಬೀಳಲ್ವಂತೆ ಬಿಸಿಲು. ಹಾಗಾಗಿ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ. ಜೈಲಲ್ಲಿ ಚಳಿಯಿಂದ ನಡುಗ್ ಹೋಗ್ತಾ ಇದ್ದಾರಂತೆ ನಟ ದರ್ಶನ್. ಬೆಚ್ಚಗಿರುವುದಕ್ಕೆ ಫುಲ್ ಓವರ್ ಕೊಡಿ ಅಂತ ಕೇಳ್ತಿದ್ದಾರೆ, ಬಟ್ ಕೊಡ್ತಾ ಇಲ್ಲ. ಶರ್ಟ್ ಮೇಲೆ ಫುಲ್ ಓವರ್ ಧರಿಸಿ ಮಲಗ್ತಿದ್ದಾರಂತೆ ದರ್ಶನ್. ಕಾರಣ ಸರಿಯಾಗಿ ಹಾಸಿಗೆ ದಿಂಬು ಕೂಡ ಕೊಟ್ಟಿಲ್ಲ ಅನ್ನೋ ಕಾರಣ. ಕೈಕಾಲುಗಳಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗ್ತಾ ಇದೆ, ಸ್ಕಿನ್ ಅಲರ್ಜಿ ಆಗ್ತಾ ಇದೆ ಅಂತೆಲ್ಲ ನಟ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ. ನಾರ್ಮಲ್ ಸೆಲ್ ಆಗಿದ್ರು ಕಳಿಸಿ, ನಾರ್ಮಲ್ ಸೆಲ್ಗಳಿದ್ರು ಕೂಡ ಅಲ್ಲಿಗೆ ನನ್ನ ಶಿಫ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ಅನ್ನ ಸಾಂಬಾರ್ ಮುದ್ದೆ ಅಡ್ಜಸ್ಟ್ ಆಗ್ತಾ ಇಲ್ವಂತೆ ಆ ಊಟ. ರೈಸ್ ಬಿಟ್ಟು ಹೆಚ್ಚು ಚಪಾತಿ ಕೊಡಿ ಅಂತ ದರ್ಶನ್ ಕಾಡಿ ಬೇಡ್ಕೊಂಡ್ರೂ ಕೂಡ ಕೊಡ್ತಾ ಇಲ್ಲ ಅಂತ. ಕೋರ್ಟ್ ಆದೇಶ ಇದ್ರೂ ಕೂಡ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಆ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಬೇಕು. ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಯಾಕೆ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೆಲ್ಲ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ, ಸುಪ್ರೀಂ ಕೋರ್ಟ್ನಲ್ಲೇ ಈ ಜಾಮೀನು ರದ್ದಾಗುವಾಗ ಈ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾವುದಾದ್ರೂ ಸೌಲಭ್ಯಗಳನ್ನು ಕೊಟ್ಟರೆ ಇಡೀ ಗೃಹ ಇಲಾಖೆಯನ್ನು ಕಟಕಟೆಯಲ್ಲಿ ನಿಲ್ಲಿಸ್ತೀವಿ ಅಂತ. ಹಾಗಾಗಿ ಸ್ಟ್ರಾಂಗ್ ಆಗಿ ಈ ಆದೇಶವನ್ನು ಪಾಲನೆ ಮಾಡ್ತಿದ್ದಾರೆ ಜೈಲಧಿಕಾರಿಗಳು.